ಕಳೆದ 5 ತಿಂಗಳಲ್ಲಿ ಕನ್ನಡದಲ್ಲಿ ಯಾವುದೇ ದೊಡ್ಡ ಸಿನಿಮಾ ತೆರೆಗೆ ಬರಲಿಲ್ಲ. ಇದೇ ಕಾರಣಕ್ಕೆ ಚಿತ್ರಮಂದಿರಗಳ ಬಾಗಿಲು ಮುಚ್ಚುವಂತಹ ಸ್ಥಿತಿ ನಿರ್ಮಾಣವಾಗಿದೆ. IPL ಲೋಕಸಭೆ ಚುನಾವಣೆ ಒಟ್ಟೊಟ್ಟಿಗೆ ಬಂದು ಸ್ಟಾರ್ಗಳು ತೆರೆ ಮೇಲೆ ಅಬ್ಬರಿಸೋಕೆ ಎದುರುವಂತಾಯಿತು. ಸದ್ಯ ಸ್ಯಾಂಡಲ್ವುಡ್ನಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾಗಳ ಆರ್ಭಟ ಶುರುವಾಗಿದೆ. ದರ್ಶನ್ ಬಿಟ್ಟು ಸ್ಟಾರ್ ನಟರೆಲ್ಲ 5 ಭಾಷೆಗಳಲ್ಲಿ ಒಟ್ಟೊಟ್ಟಿಗೆ ಪ್ರೇಕ್ಷಕರನ್ನು ರಂಜಿಸುವ ಆಟಕ್ಕೆ ಬಿದ್ದಿದ್ದಾರೆ. ಕಳೆದ ವರ್ಷ ಬರಬೇಕಿದ್ದ ಸಿನಿಮಾಗಳು ಕೂಡ ಇನ್ನೂ ತಡವಾಗುತ್ತಿದೆ. ಸದ್ಯ IPL ಮುಗಿದಿದೆ. ಲೋಕಸಭೆ ಚುನಾವಣೆ ಫಲಿತಾಂಶಕ್ಕೆ ದಿನಗಣನೆ ಶುರುವಾಗಿದೆ. ಜೂನ್ 2ನೇ ವಾರದಿಂದ ಕನ್ನಡ ಚಿತ್ರರಂಗ ಸಹಜ ಸ್ಥಿತಿಗೆ ಮರಳುವ ನಿರೀಕ್ಷೆ ಇದೆ. ಜೂನ್ 15ಕ್ಕೆ ಧನಂಜಯ್ ನಟನೆಯ ಕೋಟಿ ಸಿನಿಮಾ ತೆರೆಗೆ ಬರಲಿದೆ. ಈಗಾಗಲೇ ಈ ಸಿನಿಮಾ ಟೀಸರ್ ಸಾಂಗ್ನಿಂದ ನಿರೀಕ್ಷೆ ಮೂಡಿಸಿದೆ. ಜುಲೈನಲ್ಲಿ ಕೂಡ ಒಂದಷ್ಟು ನಿರೀಕ್ಷಿತ ಸಿನಿಮಾಗಳು ತೆರೆಗೆ ಬರುವ ಸಾಧ್ಯತೆ ಇದೆ. ಆದರೆ ಅಸಲಿ ಆಟ ಆಗಸ್ಟ್ನಿಂದ ಶುರುವಾಗಲಿದೆ. ಉಪೇಂದ್ರ ನಿರ್ದೇಶಿಸಿ ನಡೆಸಿರುವ UI ಸಿನಿಮಾ ಜುಲೈನಲ್ಲಿ ರಿಲೀಸ್ ಆಗಬಹುದು ಎಂದು ಕೆಲವರು ಕಾಯುತ್ತಿದ್ದಾರೆ. ಇತ್ತೀಚೆಗೆ ಉಪೇಂದ್ರ ಚಿತ್ರದ ರೆಕಾರ್ಡಿಂಗ್ ಆಗಿ ವಿದೇಶಕ್ಕೆ ತೆರಳಿದ್ದರು. ಈಗಾಗಲೇ ಚಿತ್ರದ ಸಾಂಗ್ಸ್ ಟೀಸರ್ ಹಿಟ್ ಆಗಿದೆ. ಜುಲೈ ತಪ್ಪಿದರೆ ಸೆಪ್ಟೆಂಬರ್ನಲ್ಲಿ ಉಪ್ಪಿಯ ಕಲ್ಕಿ ಅವತಾರ ತೆರೆಗೆ ಬರಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ. ರೇಷ್ಮಾ ನಾಣಯ್ಯ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸಿದ್ದಾರೆ. ಶಿವರಾಜ್ ಕುಮಾರ್ ಹಾಗೂ ನರ್ತನ್ ಜೋಡಿಯ ಬೈರತಿ ರಣಗಲ್ ಸಿನಿಮಾ ಆಗಸ್ಟ್ 15ಕ್ಕೆ ರಿಲೀಸ್ ಆಗಲಿದೆ. ಅಧಿಕೃತವಾಗಿ ಸಿನಿಮಾ ರಿಲೀಸ್ ಡೇಟ್ ಘೋಷಣೆ ಆಗಿದೆ. ಭಕ್ತಿ ಚಿತ್ರದ ಸೀಕ್ವೆಲ್ ಇದಾಗಿದ್ದು ಗೀತಾ ಪಿಕ್ಚರ್ಸ್ ಬ್ಯಾನರ್ನಲ್ಲಿ ಸಿನಿಮಾ ನಿರ್ಮಾಣವಾಗುತ್ತಿದೆ. ಪುಷ್ಪ 2 ಕೂಡ ಆಗಸ್ಟ್ 15ಕ್ಕೆ ರಿಲೀಸ್ ಆಗುತ್ತಿದ್ದು ಬೈರತಿ ರಣಗಲ್ಗೆ ಸವಾಲು ಹಾಕಿದೆ. ಆಗಸ್ಟ್ ಕೊನೆ ವಾರ ಅಥವಾ ಸೆಪ್ಟೆಂಬರ್ ಮೊದಲ ವಾರ ಸುದೀಪ್ ಮ್ಯಾಕ್ಸ್ ಆಗಿ ಪ್ರೇಕ್ಷಕರನ್ನು ರಂಜಿಸುವ ಸಾಧ್ಯತೆ ಇದೆ. UI ಜುಲೈನಲ್ಲಿ ಬಂದರೆ ಸುದೀಪ್ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಮ್ಯಾಕ್ಸ್ ಬರಬಹುದು. ಇವೆರಡರಲ್ಲಿ ಒಂದು ಸಿನಿಮಾ ಅಂತೂ ಸೆಪ್ಟೆಂಬರ್ನಲ್ಲಿ ಪ್ರೇಕ್ಷಕರನ್ನು ರಂಜಿಸುವುದು ಪಕ್ಕಾ ಎನ್ನಬಹುದು. AP ಅರ್ಜುನ್ ನಿರ್ದೇಶನದ ಮಾರ್ಟಿನ್ ಸಿನಿಮಾ ರಿಲೀಸ್ ಡೇಟ್ ಘೋಷಣೆ ಆಗಿದೆ. ಧ್ರುವ ಸರ್ಜಾ ನಟನೆಯ ಈ ಆಕ್ಷನ್ ಎಂಟರ್ಟೈನರ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗಪ್ಪಳಿಸಲಿದೆ. ದಸರಾ ಸಂಭ್ರಮದಲ್ಲಿ ತೆಲುಗಿನ ದೇವರ ಸಿನಿಮಾ ಕೂಡ ಅಕ್ಟೋಬರ್ 10ಕ್ಕೆ ರಿಲೀಸ್ ಆಗುತ್ತಿದೆ. ಜೂನಿಯರ್ NTR ನಟನೆಯ ಈ ಸಿನಿಮಾ ಕೂಡ 5 ಭಾಷೆಗಳಲ್ಲಿ ಬರ್ತಿದೆ. ಅದರ ಮರುದಿನವೇ ಮಾರ್ಟಿನ್ ದರ್ಬಾರ್ ಶುರುವಾಗಲಿದೆ. ದುನಿಯಾ ವಿಜಯ್ ನಿರ್ದೇಶಿಸಿ ನಡೆಸಿರುವ ಭೀಮಾ ಸಿನಿಮಾ ನಿರೀಕ್ಷೆ ಹುಟ್ಟುಹಾಕಿದೆ. ಕಳೆದ ವರ್ಷ ಬರಬೇಕಿದ್ದ ಸಿನಿಮಾ ಬಹಳ ತಡವಾಗುತ್ತಿದೆ. ಇನ್ನು ಶ್ರೀಮುರಳಿ ನಟನೆಯ ಬಗೀರ ಸಿನಿಮಾ ಕೂಡ ಹೈಪ್ ಕ್ರಿಯೇಟ್ ಮಾಡಿದೆ. ಒಂಬಾಳೆ ಫಿಲ್ಮ್ಸ್ ಬ್ಯಾನರ್ನಲ್ಲಿ ಈ ಸಿನಿಮಾ ನಿರ್ಮಾಣವಾಗುತ್ತಿದ್ದು ಈ 2 ಸಿನಿಮಾಗಳು ನವೆಂಬರ್ನಲ್ಲಿ ತೆರೆಗೆ ಬಂದರೂ ಅಚ್ಚರಿ ಪಡಬೇಕಿಲ್ಲ. ದರ್ಶನ್ ನಟನೆಯ ಡೆವಿಲ್ ಚಿತ್ರವನ್ನ ಕ್ರಿಸ್ಮಸ್ ವಿಶೇಷವಾಗಿ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ. ಜೋಗಿ ಪ್ರೇಮ್ ಹಾಗೂ ಧ್ರುವ ಸರ್ಜಾ ಜೋಡಿಯ KD ಚಿತ್ರವನ್ನ ಸಹ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡಲು ತಂಡ ಮುಂದಾಗಿದೆ. ಇನ್ನು ಧನಂಜಯ್ ಶಿವಣ್ಣ ನಟನೆಯ ಉತ್ತರಾಖಂಡ ಸಿನಿಮಾ ಕೂಡ ವರ್ಷದ ಕೊನೆಗೆ ತೆರೆಗೆ ಬರುವ ಲೆಕ್ಕಾಚಾರದಲ್ಲಿದೆ. ಒಟ್ಟಾರೆ ಇನ್ನು 6 ತಿಂಗಳು ಕನ್ನಡ ಸಿನಿ ರಸಿಕರಿಗೆ ಹಬ್ಬವೇ ಸರಿ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್.